ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಭರತ್ ಗೌಡ ಕ್ಲಾಸಸ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಏನನ್ನು ನೋಡಿದ್ವಿ, ಡೈರೆಕ್ಟ್ ಸ್ಪೀಚಿಂದ ಇಂಡೈರೆಕ್ಟ್ ಸ್ಪೀಚ್ಗೆ ಹೇಗೆ ಕನ್ವರ್ಟ್ ಮಾಡೋದು, ಯಾವ್ಯಾವ ರೂಲ್ಸ್ ಇತ್ತು, ಇವೆಲ್ಲವನ್ನ ನಾವು ನೋಡಿದ್ವಿ ಅಲ್ವಾ. ಇವೆಲ್ಲವನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಈ ಒಂದು ಕ್ಲಾಸ್ನಲ್ಲಿ ಪ್ರಾಕ್ಟೀಸ್ ಕ್ವೆಶನ್, ಡೈರೆಕ್ಟ್ ಸ್ಪೀಚ್ ಮತ್ತು ಇಂಡೈರೆಕ್ಟ್ ಸ್ಪೀಚಿನ ಪ್ರಾಕ್ಟೀಸ್ ಕ್ವೆಶನ್ಸ್ ಅನ್ನ ನಾವು ನೋಡ್ಕೊತಾ ಹೋಗೋಣ. ಮೊದಲನೇದಾಗಿ ನೋಡಿ, ಸೆಂಟೆನ್ಸ್ ಟ್ರಾನ್ಸ್ಫಾರ್ಮೇಶನ್ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ. ಚೂಸ್ ದಿ ಕರೆಕ್ಟ್ ಇಂಡೈರೆಕ್ಟ್ ಫಾರ್ಮ್ ಆಫ್ ದಿ ಗಿವನ್ ಡೈರೆಕ್ಟ್ ಸ್ಪೀಚ್ ಅಂತ ಕೇಳ್ತಾರೆ. ಇದೆಲ್ಲ PYQ ಗಳಾಗಿರ್ತದೆ, ಹಾಗಾಗಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮೊದಲನೇ ಪ್ರಶ್ನೆಯನ್ನ ನೋಡಿ, ದ ಟೀಚರ್ ಸೆಡ್ ದ ಸನ್ ರೈಸಸ್ ಇನ್ ದ ಈಸ್ಟ್. ದ ಸನ್ ರೈಸಸ್ ಇನ್ ದ ಈಸ್ಟ್ ಅನ್ನುವಂಥದ್ದು ಏನು? ಇಟ್ ಈಸ್ ಅ ಯೂನಿವರ್ಸಲ್ ಟ್ರೂತ್. ಸೊ ಯೂನಿವರ್ಸಲ್ ಟ್ರೂತ್ ಅಲ್ವಾ ಇದು. ಸೊ ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ ಅನ್ನುವಂಥದ್ದು ಏನು? ಯೂನಿವರ್ಸಲ್ ಫ್ಯಾಕ್ಟ್. ಹಾಗಾಗಿ ಇದರ ಟೆನ್ಸ್ ಏನೂ ಚೇಂಜ್ ಆಗಲ್ಲ. ಸೊ ಇದರ ಟೆನ್ಸ್ ಇದು ಇದ್ದಿದ್ದಂಗೆ ಬರಿಬೇಕು. ಸನ್ ರೋಸ್ ಅನ್ನುವಂಥದ್ದು ರಾಂಗ್ ಆಗತ್ತೆ. ಸನ್ ರೈಸಸ್ ಅನ್ನುವಂಥದ್ದು, ಸನ್ ಹ್ಯಾಡ್ ರೀಸನ್ ಅನ್ನುವಂಥದ್ದು ತಪ್ಪಾಗತ್ತೆ. ಸನ್ ರೈಸಸ್ ಇನ್ ದ ಈಸ್ಟ್. ಸೊ ದ ಟೀಚರ್ ಸೆಡ್ ದಟ್ ದ ಸನ್ ರೈಸಸ್ ಇನ್ ದ ಈಸ್ಟ್, ಅಥವಾ ದ ಟೀಚರ್ ಟೋಲ್ಡ್ ದಟ್ ದ ಸನ್ ರೈಸಸ್ ಇನ್ ದ ಈಸ್ಟ್. ಇವೆರಡರಲ್ಲಿ ಯಾವುದು ಸರಿಯಾದ ಉತ್ತರ ಆಗುವಂಥದ್ದು? ದ ಟೀಚರ್ ಸೆಡ್ ದಟ್ ದ ಸನ್ ರೈಸಸ್ ಇನ್ ದ ಈಸ್ಟ್. ಆಪ್ಷನ್ ಬಿ ನಿಮಗೆ ಸರಿಯಾದ ಉತ್ತರ ಆಗುವಂಥದ್ದು. ಯಾಕಂತಂದ್ರೆ ಯಾವಾಗ ನಾವು ಯೂನಿವರ್ಸಲ್ ಫ್ಯಾಕ್ಟ್ಗಳನ್ನ ಹೇಳ್ತೀವಿ ಡೈರೆಕ್ಟ್ ಸ್ಪೀಚ್ನಲ್ಲಿ, ಇಂಡೈರೆಕ್ಟ್ ಸ್ಪೀಚ್ಗೆ ಕನ್ವರ್ಟ್ ಮಾಡಿದಾಗ ಯಾವುದೇ ರೀತಿಯಾದಂತಹ ಬದಲಾವಣೆಯನ್ನ ನಾವು ಮಾಡಂಗಿಲ್ಲ. ಆಯ್ತಾ? ನೆಕ್ಸ್ಟ್ ಕ್ವೆಶನ್ ಅನ್ನ ನೋಡಿ, ಹಿ ಸೆಡ್ ಟು ಮೀ ವೇರ್ ಆರ್ ಯು ಗೋಯಿಂಗ್ ಅನ್ನುವಂಥದ್ದು. ಹಿ ಸೆಡ್ ಟು ಮೀ ವೇರ್ ಆರ್ ಯು ಗೋಯಿಂಗ್. ಸೊ ಇಲ್ಲಿ ಪ್ರಶ್ನೆ ಇದಲ್ವಾ. ಸೊ ಪ್ರಶ್ನೆ ಆಗಿರೋದ್ರಿಂದ ನೋಡಿ, ಹಿ ಸೆಡ್ ಅನ್ನುವಂಥದ್ದು ಏನಾಗಿ ಬದಲಾಗತ್ತೆ? ಆಸ್ಕ್ಡ್ ಅಂತ ಬದಲಾಗತ್ತೆ. ಈ ಆಸ್ಕ್ಡ್ ಮೀ ಅಂತ ಸೆಡ್ ಟು ಅನ್ನುವಂಥದ್ದು ಆಸ್ಕ್ಡ್ ಆಗಿ ಬದಲಾಗತ್ತೆ. ಯಾಕೆ? ಬಿಕಾಸ್ ಆಫ್ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇರೋದ್ರಿಂದ. ಹಾಗಾಗಿ ಸೆಡ್ ಟು ಅನ್ನುವಂಥದ್ದು ಏನಾಗಿ ಬದಲಾಗುತ್ತೆ? ಆಸ್ಕ್ಡ್ ಆಗಿ ಬದಲಾಗುತ್ತೆ. ಈ ಆಸ್ಕ್ಡ್ ಮೀ ಅನ್ನುವಂಥದ್ದು, ಆಸ್ಕ್ಡ್ ಮೀ, ಆಸ್ಕ್ಡ್ ಮೀ, ಆಸ್ಕ್ಡ್ ಟು ಮೀ ಅಲ್ಲ, ಬರೀ ಆಸ್ಕ್ಡ್ ಮೀ. ಟೋಲ್ಡ್ ಮೀ ಅನ್ನುವಂಥದ್ದು ತಪ್ಪು. ಇವಾಗ ಸರ್ ಆಸ್ಕ್ಡ್ ಮೀ ಆದ್ಮೇಲೆ ಈ ಕಾಮಾ ಮತ್ತು ಕೊಟೇಶನ್ ಮಾರ್ಕ್ ಎರಡನ್ನ ರಿಮೂವ್ ಮಾಡ್ತೀವಿ ನಾವು. ಪ್ರಶ್ನಾರ್ಥಕ ಚಿಹ್ನೆಯನ್ನ ಕೂಡ ರಿಮೂವ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ ನಾವು ಪ್ರಶ್ನಾರ್ಥಕ ಚಿಹ್ನೆಯನ್ನ ನಾವು ಬಳಸಂಗಿಲ್ಲ. ಸೊ ಇಲ್ಲಿ ಕಾಮಾ ಇರ್ಬೋದು, ಅಥವಾ ಇಲ್ಲಿ ಕೊಟೇಶನ್ ಮಾರ್ಕ್ಸ್ ಇರ್ಬೋದು, ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನ ಮೂರನ್ನು ಕೂಡ ನಾವು ರಿಮೂವ್ ಮಾಡ್ತೀವಿ. ರಿಮೂವ್ ಮಾಡಿ ಲಿಂಕರ್ ಆಗಿ ಯಾವುದನ್ನ ಬಳಸ್ಕೊಂತೀವಿ? ಇಲ್ಲಿ WH ವರ್ಡ್ ಯಾವುದಿದೆ ಅದನ್ನೇ ನಾವು ಲಿಂಕರ್ ಆಗಿ ಬಳಸ್ಕೊಳ್ಳುವಂಥದ್ದು. ಇಲ್ಲಿ ನೋಡಿ, ಹಿ ಸೆಡ್ ದಟ್ ಅಂತ ಬಂತಲ್ವಾ, ಬಟ್ ಇಲ್ಲಿ ಹಿ ಆಸ್ಕ್ ಮೀ ವೇರ್ ಅಂತ ಬರ್ತದೆ, ದಟ್ ಅಂತ ಬರಲ್ಲ. ಯಾಕೆ ಬರಲ್ಲ ಅಂತಂದ್ರೆ ಪ್ರಶ್ನೆಗಳಿದ್ದಾಗ, WH ಟೈಪ್ ಆಫ್ ಪ್ರಶ್ನೆಗಳಿದ್ದಾಗ ಇಲ್ಲಿ WH ಅನ್ನುವಂತಹ ವರ್ಡೇ ಲಿಂಕರ್ ಆಗುವಂಥದ್ದು. ಈ ಆಸ್ಕ್ ಮೀ ವೇರ್ ಐ ವಾಸ್ ಗೋಯಿಂಗ, ವೇರ್ ವಾಸ್ ಐ ಗೋಯಿಂಗ. ಯಾವಾಗ ನಾವು ಪ್ರಶ್ನೆಯನ್ನ ಕೇಳ್ತೀವಿ ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ, ಇಲ್ಲಿ ಐ ಅನ್ನುವಂತಹ ಸಬ್ಜೆಕ್ಟ್ ಏನಾಗುತ್ತೆ? ವೇರ್ ಐ ವಾಸ್ ಗೋಯಿಂಗ್ ಆಗ್ತದೆ. ವೇರ್ ಆರ್ ಯು ಅನ್ನುವಂಥದ್ದು ಐ ವಾಸ್ ಅಂತ ಚೇಂಜ್ ಆಗುತ್ತೆ. ವೇರ್ ಐ ವಾಸ್ ಗೋಯಿಂಗ್. ಸೊ ಆಪ್ಷನ್ ಎ ನಿಮ್ಗೆ ಸರಿಯಾದ ಉತ್ತರ ಆಗತ್ತೆ. ಓಕೆ, ವೇರ್ ಆರ್ ಯು ಗೋಯಿಂಗ್ ಅನ್ನುವಂಥದ್ದು ವೇರ್ ಐ ವಾಸ್ ಗೋಯಿಂಗ್ ಅಂತ ಚೇಂಜ್ ಆಗ್ತದೆ. ಇದಾದ್ಮೇಲೆ ಮೂರನೇ ಪ್ರಶ್ನೆ, ಪ್ಲೀಸ್ ಹೆಲ್ಪ್ ಮೀ ವಿತ್ ಮೈ ಹೋಮ್ ವರ್ಕ್ ಸೆಡ್ ರಾಹುಲ್ ಟು ಹಿಸ್ ಸಿಸ್ಟರ್. ಸೊ ಇಲ್ಲಿ ಪ್ಲೀಸ್ ಅಂತ ಇರೋದ್ರಿಂದ ರಾಹುಲ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾನೆ. ಹಾಗಾಗಿ ರಿಪೋರ್ಟಿಂಗ್ ವರ್ಬ್ ಏನಾಗುತ್ತೆ? ರಾಹುಲ್ ರಿಕ್ವೆಸ್ಟೆಡ್ ಇಸ್ ಸಿಸ್ಟರ್. ರಾಹುಲ್ ರಿಕ್ವೆಸ್ಟೆಡ್ ಇಸ್ ಸಿಸ್ಟರ್. ರಾಹುಲ್ ಆಸ್ಕ್ಡ್ ಇಸ್ ಸಿಸ್ಟರ್ ಅಂತ ಬರಲ್ಲ, ರಾಹುಲ್ ಸೆಡ್ ಟು ಇಸ್ ಸಿಸ್ಟರ್ ಅಂತ ಬರಲ್ಲ. ಪ್ಲೀಸ್ ಇರೋದ್ರಿಂದ ರಿಕ್ವೆಸ್ಟಿಂಗ್ ಸೆಂಟೆನ್ಸ್ ಇದು, ಹೌದಲ್ವಾ? ಇಂಪೆರೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ ನಾವು ಇದನ್ನ. ಸೊ ನಾವ್ ಯಾವಾಗ ಕೇಳ್ಕೊಂತೀವಿ, ರಿಕ್ವೆಸ್ಟ್ ಅನ್ನ ಮಾಡ್ತೀವಿ, ಅವಾಗ ರಿಪೋರ್ಟಿಂಗ್ ವರ್ಬ್ ಅಲ್ಲಿ ಯಾವ್ದು ಬರಬೇಕು? ರಾಹುಲ್ ರಿಕ್ವೆಸ್ಟೆಡ್ ಇಸ್ ಸಿಸ್ಟರ್ ದಟ್ ಅನ್ನುವಂಥದ್ದು ಬರಲ್ಲ, ಟು ಅನ್ನುವಂಥದ್ದು ಬರ್ತದೆ. ರಿಕ್ವೆಸ್ಟೆಡ್ ಟು ಹೆಲ್ಪ್ ಹಿಮ್ ವಿತ್ ಹಿಸ್ ಹೋಮ್ ವರ್ಕ್. ಸೊ ಹಿ ರಿಕ್ವೆಸ್ಟೆಡ್ ಹಿಸ್ ಸಿಸ್ಟರ್ ಟು ಹೆಲ್ಪ್ ಹಿಮ್ ವಿತ್ ಹಿಸ್ ಹೋಮ್ ವರ್ಕ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ಆಯ್ತಾ? ನಾಲ್ಕನೇ ಪ್ರಶ್ನೆ ನೋಡಿ, ಶಿ ಸೆಡ್ ಐ ಹ್ಯಾವ್ ಫಿನಿಶ್ಡ್ ಮೈ ಪ್ರಾಜೆಕ್ಟ್. ಸೊ ಇಲ್ಲಿ ನೋಡಿ, ಶಿ ಸೆಡ್ ಅನ್ನುವಂಥದ್ದು ಏನಾಗಿ ಬದಲಾಗುತ್ತೆ? ಶಿ ಸೆಡ್ ಅನ್ನುವಂಥದ್ದು ಶಿ ಸೆಡ್ ದಟ್ ಐ ಅಂದ್ರೆ ಯಾರಿದ್ರಲ್ಲಿ?
ಅವಳು ಅವಳು ಆಲ್ರೆಡಿ ಪ್ರಾಜೆಕ್ಟ್ ಅನ್ನ ಫಿನಿಶ್ ಮಾಡಲಂತೆ. ಹ್ಯಾವ್ ಫಿನಿಶ್ಡ್ ಅನ್ನುವಂಥದ್ದು ಯಾವ್ದಪ್ಪ? ಹ್ಯಾವ್ ನ ಜೊತೆಗೆ ವರ್ಬ್ 3 ಬಂತು ಅಂದ್ರೆ ಇದು ಯಾವ ಟೆನ್ಸ್ ಅಲ್ಲಿ ಇರುವಂತದ್ದು? ಇದು ಟೆನ್ಸ್ ಯಾವುದು? ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇರುವಂತದ್ದು. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಇರುವಂತದ್ದು ಇಲ್ಲಿ ಐ ಅನ್ನುವಂತಹ ಸರ್ವನಾಮ ಶಿ ಅನ್ನುವಂತೆ ಚೇಂಜ್ ಆಗುತ್ತೆ. ಯಾಕಂದ್ರೆ ಐ ಅಂದ್ರೆ ಯಾರು ಇಲ್ಲಿ? ಅವಳು ಅಂತ ಅರ್ಥ. ಶಿ ಸೆಡ್ ದಟ್, ಅವಳು ಹೇಳಿದ್ಲು. ಅವಳು ಶಿ ಹ್ಯಾವ್ ಫಿನಿಶ್ಡ್ ಅನ್ನುವಂಥದ್ದು ಏನಾಗಿ ಬದಲಾಗುತ್ತೆ ಸರ್? ಹ್ಯಾಡ್ ಫಿನಿಶ್ಡ್ ಅಂತ ಬದಲಾಗತ್ತೆ. ಹ್ಯಾವ್ ಫಿನಿಶ್ಡ್ ಅನ್ನುವಂಥದ್ದು ಹ್ಯಾಡ್ ಫಿನಿಶ್ಡ್ ಆಗಿ ಬದಲಾಗತ್ತೆ. ಈ ಹ್ಯಾಡ್ ಫಿನಿಶ್ಡ್ ನೋಡಿ, ಪ್ರೆಸೆಂಟ್ ಪರ್ಫೆಕ್ಟ್ ಇರುವಂಥದ್ದು, ಪ್ರೆಸೆಂಟ್ ಪರ್ಫೆಕ್ಟ್ ಇರುವಂಥದ್ದು ಏನಾಗಿ ಬದಲಾಯಿತು? ಪಾಸ್ಟ್ ಪರ್ಫೆಕ್ಟ್ ಆಗಿ ಬದಲಾಯಿತು. ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದಿದ್ದು ಪಾಸ್ಟ್ ಪರ್ಫೆಕ್ಟ್ ಆಗಿ ಬದಲಾಗತ್ತೆ. ಅರ್ಥ ಆಯ್ತಲ್ವಾ? ಸೊ ಹ್ಯಾವ್ ಫಿನಿಶ್ಡ್ ಅನ್ನುವಂಥದ್ದು ಹ್ಯಾಡ್ ಫಿನಿಶ್ಡ್ ಆಗಿ ಬದಲಾಗುತ್ತೆ. ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಇರುವಂಥದ್ದು ಪಾಸ್ಟ್ ಪರ್ಫೆಕ್ಟ್ ಆಗಿ ಬದಲಾಗುತ್ತೆ. ಶಿ ಹ್ಯಾಡ್ ಫಿನಿಶ್ಡ್. ಮೈ ಅನ್ನುವಂಥದ್ದು ಯಾರ ಪ್ರಾಜೆಕ್ಟ್? ಅವಳ ಪ್ರಾಜೆಕ್ಟ್. ಅವಳ ಪ್ರಾಜೆಕ್ಟ್ ನ ಇಂಗ್ಲಿಷ್ ಅಲ್ಲಿ ಹೇಗೆ ಬರೆಯೋದು? ಹರ್ ಪ್ರಾಜೆಕ್ಟ್. ಸೊ ಶಿ ಹ್ಯಾಡ್ ಫಿನಿಶ್ಡ್ ಹರ್ ಪ್ರಾಜೆಕ್ಟ್. ಸೊ ಇದನ್ನ ಆಪ್ಷನ್ಸ್ ನಲ್ಲಿ ಹುಡುಕ್ಬೇಕು. ಸೊ ಎಲ್ಲಿ ಆಪ್ಷನ್ ಇದೆ? ಶಿ ಸೆಡ್ ದಟ್, ಶಿ ಹ್ಯಾಸ್ ಫಿನಿಶ್ಡ್ ಅಲ್ಲ, ಶಿ ಹ್ಯಾಡ್ ಫಿನಿಶ್ಡ್ ಹರ್ ಪ್ರಾಜೆಕ್ಟ್ ಅನ್ನುವಂಥದ್ದು. ಆಪ್ಷನ್ ಬಿ ನಿಮಗೆ ಸರಿಯಾದ ಉತ್ತರ ಆಗತ್ತೆ. ಅರ್ಥ ಆಯ್ತಲ್ವಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಕ್ಯಾಪ್ಟನ್ ಸೆಡ್ ಟು ದ ಸೋಲ್ಜರ್ಸ್ ಸ್ಟ್ಯಾಂಡ್ ಅಟ್ ಈಸ್ ಅಂತ. ಸೊ ಇಲ್ಲಿ ಕ್ಯಾಪ್ಟನ್ ಅನ್ನುವಂಥವನು ಸೋಲ್ಜರ್ಸ್ಗೆ ಏನಂತ ಇದ್ ಮಾಡ್ತಾ ಇದ್ದಾನೆ? ಆರ್ಡರ್ ಮಾಡ್ತಾ ಇರುವಂತದ್ದು ಅಥವಾ ಕಮಾಂಡ್ ಮಾಡ್ತಾ ಇರುವಂತದ್ದು. ಹಾಗಾಗಿ ದ ಕ್ಯಾಪ್ಟನ್ ಆರ್ಡರ್ಡ್ ಇಸ್ ಸೋಲ್ಜರ್ಸ್, ಆರ್ಡರ್ಡ್ ದ ಸೋಲ್ಜರ್ಸ್ ಅಂತ ಬರ್ತದೆ, ಅಥವಾ ದ ಕ್ಯಾಪ್ಟನ್ ಕಮಾಂಡೆಡ್ ದ ಸೋಲ್ಜರ್ಸ್ ಅನ್ನುವಂಥದ್ದು ಬರ್ತದೆ ರಿಪೋರ್ಟಿಂಗ್ ವರ್ಬು. ಸೊ ಹಾಗಾಗಿ 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಲ್ರೆಡಿ ಸಿಕ್ಕೇ ಬಿಡ್ತು ನೋಡಿ, ಆಪ್ಷನ್ ಬಿ ಅಂತ. ಯಾವಾಗ ಕ್ಯಾಪ್ಟನ್ ಅನ್ನುವಂಥದ್ದು ಆರ್ಡರ್ ಅನ್ನ ಮಾಡ್ತಾರೆ ಅಥವಾ ಕಮಾಂಡ್ ಅನ್ನ ಮಾಡ್ತಾರೆ ಕ್ಯಾಪ್ಟನ್ಗಳು, ಹೌದಲ್ವಾ? ಸೊ ಮಿಲಿಟರಿಯಲ್ಲಿ ಅಥವಾ ಪೊಲೀಸ್ ಇವಾಗ DIG ಬಂದ್ರೆ ಏನ್ ಮಾಡ್ತಾರೆ? ಕಮಾಂಡ್ ಮಾಡುವಂಥದ್ದು, ಕಮಾಂಡ್ ಕೊಡುವಂಥದ್ದು, ಸ್ಟ್ಯಾಂಡರ್ಡ್ ಈಸ್ ಅಟೆನ್ಷನ್ ಅಂತ. ಸೊ ಹಾಗಾಗಿ ಕಮಾಂಡೆಡ್ ಅನ್ನುವಂಥದ್ದು ರಿಪೋರ್ಟಿಂಗ್ ವರ್ಬ್ ಆಗುತ್ತೆ. ದ ಕ್ಯಾಪ್ಟನ್ ಕಮಾಂಡೆಡ್ ದ ಸೋಲ್ಜರ್ಸ್ ಟು. ಕಮಾಂಡೆಡ್, ಆರ್ಡರ್ಡ್ ಟು ಅಥವಾ ಕಮಾಂಡೆಡ್ ಟು ಅನ್ನುವಂಥದ್ದು ಬಂತು ಇಲ್ಲಿ. ಆರ್ಡರ್ಡ್ ಟು ಅಥವಾ ಕಮಾಂಡೆಡ್ ಟು ಅನ್ನುವಂತಹ ಪದಗಳು ಬಳಕೆ ಆಗ್ಬೇಕು. ಆರ್ಡರ್ಡ್ ಯಾರಿಗೆ ಆರ್ಡರ್ ಮಾಡಿದ್ರು ಅಥವಾ ಯಾರಿಗೆ ಕಮಾಂಡ್ ಮಾಡಿದ್ರು? ಸೋಲ್ಜರ್ಸ್ಗೆ ಕಮಾಂಡ್ ಮಾಡಿದ್ರು. ಏನಂತ? ಟು ಸ್ಟ್ಯಾಂಡ್ ಅಟ್ ಈಸ್ ಅಂತ. ಅರ್ಥ ಆಯ್ತಾ? ಸೊ 5ನೇ ಪ್ರಶ್ನೆಯನ್ನ ನಾವು ನೋಡಿದ್ವಿ. ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋಣ. 6ನೇ ಪ್ರಶ್ನೆ. ಹಿ ಸೆಡ್ ಐ ವಿಲ್ ಬಿ ದೇರ್ ಟುಮಾರೋ, ಐ ವಿಲ್ ಬಿ ಹಿಯರ್ ಟುಮಾರೋ. ಸೊ ಅವನು ಹೇಳ್ದ, ಏನಂತ ಹೇಳ್ದ? ಈ ಸೆಡ್ ದಾಟ್. ಸೊ ಕಾಮ ರಿಮೂವ್ ಆಗ್ತದೆ, ಕೊಟೇಶನ್ ಮಾರ್ಕ್ ರಿಮೂವ್ ಆಗ್ತದೆ. ರಿಮೂವ್ ಆಗಿ ಇದರ ಜಾಗದಲ್ಲಿ ಯಾವ್ದು ಬರುವಂತದ್ದು? ದಟ್ ಬರುವಂತದ್ದು. ಈ ಸೆಡ್ ದಟ್, ಈ ಸೆಡ್ ದಟ್, ಈ ಸೆಡ್ ದಟ್, ಈ ಸೆಡ್ ದಟ್. 4ರಲ್ಲೂ ಕೂಡ ಸೆಡ್ ದಟ್ ಅಂತ ಬಂದಿದೆ. ಹಾಗೆ ನೆಕ್ಸ್ಟ್ ನೋಡಿ, ವಿಲ್ ಇರುವಂತದ್ದು ಏನಾಗಿ ಬದಲಾಗುತ್ತೆ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಅಂತ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ? ವುಡ್ ಆಗಿ ಬದಲಾಗುತ್ತೆ. ಹಿ ಸೆಡ್ ದಟ್ ಹಿ ವುಡ್. ಐ ವಿಲ್ ಬಿ ಹಿಯರ್ ಟುಮಾರೋ ಯಾರ ಬಗ್ಗೆ ಮಾತಾಡ್ತಾ ಇದ್ದಾನೆ ಅವನು? ಅವನ ಬಗ್ಗೆ ಮಾತಾಡ್ತಾ ಇದ್ದಾನೆ. ಅವನು ಹೇಳ್ದ ಅವನು ಇಲ್ಲಿರ್ತಾನಂತೆ ನಾಳೆ ಅಂತ, ಹೌದಲ್ವಾ? ಅವನು ಇಲ್ಲಿ ಇರ್ತಾನೆ. ಅವನು ಅನ್ನುವಂಥದ್ದು ಇಂಗ್ಲಿಷ್ ನಲ್ಲಿ ಏನಂತಾರೆ? ಈ ಸೆಡ್ ದಟ್ ಹಿ ಎಲ್ಲದರಲ್ಲೂ ಹಿ ಇದೆ. ವಿಲ್ ಅನ್ನುವಂಥದ್ದು ಏನಾಗಿ ಬದಲಾಯಿತು? ವುಡ್ ಆಗಿ ಬದಲಾಯಿತು. ಹಿ ಸೆಡ್ ದಟ್ ಹಿ ವುಡ್ ಬಿ. ಹಿಯರ್ ಅನ್ನುವಂಥದ್ದು ಏನಾಗಿ ಬದಲಾಗುತ್ತೆ ಸರ್? ದೇರ್ ಆಗಿ ಬದಲಾಗತ್ತೆ. ಹಿಯರ್ ಅನ್ನುವಂಥದ್ದು ಏನಾಗಿ ಬದಲಾಗತ್ತೆ? ದೇರ್ ಆಗಿ ಬದಲಾಗತ್ತೆ. ಟುಮಾರೋ ಅನ್ನುವಂಥದ್ದು ನೆಕ್ಸ್ಟ್ ಡೇ, ದ ನೆಕ್ಸ್ಟ್ ಡೇ ಆಗಿ ಬದಲಾಗತ್ತೆ. ಟುಮಾರೋ ಅನ್ನುವಂಥದ್ದು ದ ನೆಕ್ಸ್ಟ್ ಡೇ ಆಗಿ ಬದಲಾಗತ್ತೆ. ಹಾಗಾಗಿ 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? he said that he would be there the next day. ಆಯ್ತಾ? ಮುಂದಿನ ಪ್ರಶ್ನೆ ನೋಡಿ. ಡು ಯು ಲೈಕ್ ಕಾಫಿ? ದ ಹೋಸ್ಟ್ ಆಸ್ಕ್ಡ್. ಸೊ ಡು ಯು ಲೈಕ್ ಕಾಫಿ ಅಂತ ಕೇಳುವಂಥದ್ದು ಯಾವ ರೀತಿ ಪ್ರಶ್ನೆ? ಎಸ್ ಆರ್ ನೋ ಕ್ವೆಶನ್ ಅಲ್ವಾ? ಹೌದು ನನ್ಗಿಷ್ಟ, ಇಲ್ಲ ನನ್ಗಿಷ್ಟ ಇಲ್ಲ. ಹೌದು ಅಥವಾ ಇಲ್ಲ ಅಂತ ಹೇಳುವಂತಹ ಪದಗಳು ಅಥವಾ ಪ್ರಶ್ನೆಗಳು. ಹೌದು ಅನ್ಬೇಕು ಅಥವಾ ಇಲ್ಲ ಅನ್ಬೇಕು. ಇಂತಹ ಪ್ರಶ್ನೆಗಳನ್ನ ಕೇಳಿದಾಗ ಸರ್, ಇಂತಹ ಪ್ರಶ್ನೆಗಳನ್ನ ಕೇಳಿದಾಗ ಏನಾಗಿ ಯಾವುದನ್ನ ನಾವು ಲಿಂಕಿಂಗ್ ವರ್ಬ್ ಆಗಿ ನಾವು ಬಳಸ್ಕೋಬೇಕು ಅಂತ ಹೇಳಿದ್ದೀನಿ? ಇಫ್
ಅಥವಾ ವೆದರ್ ಅನ್ನುವಂತಹ ಲಿಂಕರ್ ಅನ್ನ ನಾವು ಬಳಸ್ಕೋಬೇಕಾಗತ್ತೆ ಅಂತ ಹೇಳಿದೀನಲ್ವಾ ನಿಮ್ಗೆ ಕ್ಲಾಸ್ನಲ್ಲಿ. ದ ಹೋಸ್ಟ್ ದ ಹೋಸ್ಟ್ ಇಲ್ಲಿ ಕ್ವೆಶನ್ ಮಾರ್ಕ್ ಇರೋದ್ರಿಂದ ಆಸ್ಕ್ಡ್ ಅನ್ನುವಂಥದ್ದು ಬರ್ತದೆ. ದ ಹೋಸ್ಟ್ ಆಸ್ಕ್ಡ್ ಇಫ್ ಐ ಲೈಕ್ ಬರುತ್ತಾ ಲೈಕ್ಡ್ ಬರುತ್ತಾ? ಡು ಯು ಲೈಕ್ ಕಾಫಿ? ಲೈಕ್ ಅನ್ನುವಂಥದ್ದು ಯಾವ ಟೆನ್ಸು ಸರ್? ಪ್ರೆಸೆಂಟ್ ಸಿಂಪಲ್ ಟೆನ್ಸು. ಪ್ರೆಸೆಂಟ್ ಸಿಂಪಲ್ ಟೆನ್ಸ್. 7ನೇ ಪ್ರಶ್ನೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್. ಹಾಗಾಗಿ ಏನಾಗಿ ಬದಲಾಗುತ್ತೆ? ಪಾಸ್ಟ್ ಟೆನ್ಸ್. ಪಾಸ್ಟ್ ಸಿಂಪಲ್ ಆಗಿ ಬದಲಾಗುತ್ತೆ. ಲೈಕ್ ಅನ್ನುವಂಥದ್ದು ಪಾಸ್ಟ್ ಟೆನ್ಸ್ ಅಲ್ಲಿ ಲೈಕ್ಡ್ ಆಗುತ್ತೆ. ದಟ್ ಇಫ್ ಐ ಲೈಕ್ಡ್ ಕಾಫಿ. ಲೈಕ್ ಅನ್ನುವಂಥದ್ದು ಏನಾಗಿ ಬದಲಾಯಿತು? ಲೈಕ್ಡ್ ಆಗಿ ಬದಲಾಯಿತು. ಆಯ್ತಾ? ಪ್ರೆಸೆಂಟ್ ಸಿಂಪಲ್ ಇರುವಂಥದ್ದು ಪಾಸ್ಟ್ ಸಿಂಪಲ್ ಟೆನ್ಸ್ ಆಗಿ ಬದಲಾಗತ್ತೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಹಿ ಸೆಡ್ ಅಲಾಸ್ ಐ ಫೇಲ್ಡ್ ದ ಟೆಸ್ಟ್. ಸೊ ಇಲ್ಲಿ ಅಲಾಸ್ ಅನ್ನುವಂಥದ್ದೇನು? ಇಂಟರ್ಜೆಕ್ಷನ್. ಇಂಟರ್ಜೆಕ್ಷನ್ ಆಗಿರೋದ್ರಿಂದ ಯಾವಾಗ ನಾವು ಭಾವನಾತ್ಮಕ ಪದಗಳನ್ನ ಬಳಸ್ತೀವಿ ಡೈರೆಕ್ಟ್ ಸ್ಪೀಚ್ ಅಲ್ಲಿ, ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ನಾವು ಅವಾಗ ಏನಂತ ಬಳಸ್ಬೇಕು? ಎಕ್ಸ್ಕ್ಲೇಮ್ಡ್ ಅಂತ ಬಳಸ್ಬೇಕು. ಈ ಸೆಡ್ ಅನ್ನುವಂಥದ್ದು ಏನಾಗಿ ಬದಲಾಗುತ್ತೆ? ಎಕ್ಸ್ಕ್ಲೇಮ್ಡ್ ಆಗಿ ಬದಲಾಗುತ್ತೆ. ಸೆಡ್ ಅನ್ನುವಂಥದ್ದು ಇರಲ್ಲ. ಆಪ್ಷನ್ ಸಿ ರಾಂಗ್ ಆಯ್ತು. ಹಿ ಎಕ್ಸ್ಕ್ಲೇಮ್ಡ್. ಈ ಅಲಾಸ್ ಅನ್ನುವಂಥದ್ದು ಎಂತಹ ಭಾವನಾತ್ಮಕ ಒಂದು ಪದ? ಅಲಾಸ್ ಅನ್ನುವಂಥದ್ದು ದುಃಖವನ್ನ ವ್ಯಕ್ತಪಡಿಸುವಂಥದ್ದು, ಸಾರೋವನ್ನ ಎಕ್ಸ್ಪ್ರೆಸ್ ಮಾಡುವಂಥದ್ದು. ಸಾರೋ ಅಂದ್ರೆ ದುಃಖ. ಈ ದುಃಖವನ್ನ ಎಕ್ಸ್ಪ್ರೆಸ್ ಮಾಡುವಂತಹ ಇಂಟರ್ಜೆಕ್ಷನ್ಸ್ ಆಗಿರೋದ್ರಿಂದ ಈ ಎಕ್ಸ್ಕ್ಲೇಮ್ಡ್ ವಿತ್ ಸಾರೋ ಅನ್ನುವಂಥದ್ದು ಬರ್ತದೆ. ಅದಾದ ಮೇಲೆ ದಟ್ ಅಂತ ಬರ್ತದೆ. ಈ ಎಕ್ಸ್ಕ್ಲೇಮ್ಡ್ ವಿತ್ ಸಾರೋ, ಬರೀ ಎಕ್ಸ್ಕ್ಲೇಮ್ಡ್ ಅಲ್ಲ, ಬರೀ ಎಕ್ಸ್ಕ್ಲೇಮ್ಡ್ ಬರಲ್ಲ, ಎಕ್ಸ್ಕ್ಲೇಮ್ಡ್ ವಿತ್ ಸಾರೋ. ಸೊ ಅಲಾಸ್ ಅನ್ನುವಂಥದ್ದು ದುಃಖವನ್ನ ವ್ಯಕ್ತಪಡಿಸುವಂಥದ್ದು. ಹಾಗಾಗಿ ಈ ಎಕ್ಸ್ಕ್ಲೇಮ್ಡ್ ವಿತ್ ಸಾರೋ ದಟ್ ಈ ಫೇಲ್ಡ್ ದ ಟೆಸ್ಟ್. ಇಲ್ಲಿ ಫೇಲ್ಡ್ ಇದೆ, ಆಲ್ರೆಡಿ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಸೊ ಪಾಸ್ಟ್ ಟೆನ್ಸ್ ಅಲ್ಲಿ ಇರೋದು ಒಂದ್ ಹೆಜ್ಜೆ ಹಿಂದೆ ಹೋದ್ರೆ ಪಾಸ್ಟ್ ಪರ್ಫೆಕ್ಟ್ ಆಗಬೇಕು. ಸೊ ಆಲ್ರೆಡಿ ಫೇಲ್ ಆಗ್ಬಿಟ್ಟಿದಾನಲ್ವಾ, ದಟ್ ಹಿ ಹ್ಯಾಡ್ ಫೇಲ್ಡ್ ಆಗಿ ಬದಲಾಯಿತು. ಫೇಲ್ಡ್ ಅನ್ನುವಂಥದ್ದು ಆಲ್ರೆಡಿ ಪಾಸ್ಟ್ ಟೆನ್ಸ್ ಅಲ್ಲಿ ಇರೋದ್ರಿಂದ ಹ್ಯಾಡ್ ಫೇಲ್ಡ್ ಆಗಿ ಬದಲಾಗತ್ತೆ. ಹಿ ಹ್ಯಾಡ್ ಫೇಲ್ಡ್ ಆಗಿ ಬದಲಾಗತ್ತೆ. 8ನೇ ಪ್ರಶ್ನೆಗೆ ಉತ್ತರ ಏನಾಗುತ್ತೆ? ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನ ನೋಡಿ. ಮೈ ಮದರ್ ಸೆಡ್ ಟು ಮೀ ಡೋಂಟ್ ಪ್ಲೇ ಇನ್ ದ ರೇನ್. ಸೊ ಅಮ್ಮ ನನ್ಗೆ ಹೇಳ್ತಾ ಇದ್ದಾರೆ ಮಳೆಯಲ್ಲಿ ಆಟ ಆಡ್ಬೇಡಪ್ಪ ಅಂತ. ಸೊ ಅಮ್ಮ ಆರ್ಡರ್ ಮಾಡ್ತಾ ಇಲ್ಲ, ಅಡ್ವೈಸ್ ಮಾಡ್ತಾ ಇದ್ದಾರೆ, ಸಲಹೆಯನ್ನ ಕೊಡ್ತಾ ಇದ್ದಾರೆ. ಸೊ ಮೈ ಮದರ್ ಸೆಡ್ ಟು ಮೀ ಅನ್ನುವಂಥದ್ದು ಏನಾಗಿ ಬದಲಾಗತ್ತೆ? ಅಡ್ವೈಸ್ಡ್ ಮೀ ಅಂತ ಬದಲಾಗತ್ತೆ. ಮೈ ಮದರ್ ಅಡ್ವೈಸ್ಡ್ ಮೀ. ಮೈ ಮದರ್ ಅಡ್ವೈಸ್ಡ್ ಮೀ. ಸೊ ಸೆಡ್ ಮೀ ಅನ್ನುವಂಥದ್ದು ಸೆಡ್ ಮೀ, ಫೋರ್ಬೇಡ್ ಮೀ. ಫೋರ್ಬೇಡ್ ಅನ್ನುವಂಥದ್ದು ಸರಿಯಾಗತ್ತೆ. ಬಟ್ ಯಾಕೆ ಆಪ್ಷನ್ ಡಿ ತಪ್ಪು ಅಂತ ಹೇಳ್ಕೊಡ್ತೀನಿ ನಿಮ್ಗೆ. ಸೊ ಮೈ ಮದರ್ ಅಡ್ವೈಸ್ಡ್ ಮೀ ನಾಟ್ ಟು ಪ್ಲೇ ಇನ್ ದ ರೇನ್. ಸೊ ಡೋಂಟ್ ಪ್ಲೇ ಇನ್ ದ ರೇನ್ ಅನ್ನುವಂಥದ್ದು ಏನಾಗಿ ಬದಲಾಗತ್ತೆ? ನಾಟ್ ಟು ಪ್ಲೇ ಇನ್ ದ ರೇನ್ ಅನ್ನುವಂಥದ್ದಾಗಿ ಬದಲಾಗತ್ತೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಸರ್ ಮೈ ಮದರ್ ಫೋರ್ಬೇಡ್ ಮೀ ನಾಟ್ ಟು ಪ್ಲೇ ಅನ್ನುವಂಥದ್ದು ನಾನು ಆಲ್ರೆಡಿ ನಿಮಗೆ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಏನಂತ ಹೇಳ್ಕೊಟ್ಟಿದ್ದೀನಿ? ಫೋರ್ಬೇಡ್ ಅನ್ನುವಂಥದ್ದು ಆಲ್ರೆಡಿ ನೆಗೆಟಿವ್ ವರ್ಡು. ಫೋರ್ಬೇಡ್ ಅಂದ್ರೆ ತಡೆಯೋದು, ಆಯ್ತಾ? ಫೋರ್ಬೇಡ್ ಅಂದ್ರೇನೆ ತಡೆಯೋದು, ನೆಗೆಟಿವ್ ವರ್ಡು. ಇಲ್ಲಿ ನಾಟ್ ಟು ಪ್ಲೇ ಇದು ಕೂಡ ನೆಗೆಟಿವ್ ವರ್ಡು. ಸೊ ಆಡದೇ ಇರೋದನ್ನ ತಡಿತಾ ಇದ್ದಾರಾ? ಆಡೋದನ್ನ ತಡಿಬೇಕು ತಾನೆ, ಆಡದೇ ಇರೋದ್ನಲ್ಲ. ಹಾಗಾಗಿ 2 ನೆಗೆಟಿವ್ ವರ್ಡ್ಸ್ ಅನ್ನ ನಾವು ಒಟ್ಟಿಗೆ ಬಳಸಂಗಿಲ್ಲ. ಹಾಗಾಗಿ ಆಪ್ಷನ್ ಡಿ ತಪ್ಪು. ಮೈ ಮದರ್ ಅಡ್ವೈಸ್ ಮೀ ನಾಟ್ ಟು ಪ್ಲೇ ಇನ್ ದ ರೇನ್. ಆಯ್ತಾ? ಸೊ ಇಲ್ಲಿ ಅಡ್ವೈಸ್ ಮೀ ನಾಟ್ ಅನ್ನುವಂಥದ್ದು ನೆಗೆಟಿವ್ ಅಡ್ವೈಸ್ ಆಗಿರೋದ್ರಿಂದ ಡೋಂಟ್ ಅಂತ ಬಂತಿದೆ. ಹಾಗಾಗಿ ನಾಟ್ ಟು ಪ್ಲೇ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ಅರ್ಥ ಆಯ್ತಲ್ವಾ? ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆಯನ್ನ ನೋಡಿ. ದ ಓಲ್ಡ್ ಮ್ಯಾನ್ ಸೆಡ್ ಮೇ ಯು ಬಿ ಸಕ್ಸಸ್ಫುಲ್. ಸೊ ಮೇ ಯು ಬಿ ಸಕ್ಸಸ್ಫುಲ್ ಅನ್ನುವಂಥದ್ದು ಏನಿದ್ರ ಅರ್ಥ? ವಿಶ್ ಮಾಡ್ತಾ ಇದ್ದಾರೆ ಅವರು. ವಿಶ್ ಮಾಡ್ತಾ ಇರುವಂಥದ್ದು, ಹೌದಲ್ವಾ? ವಿಶ್ ಮಾಡ್ತಾ ಇರುವಂಥದ್ದು ಅಥವಾ ದೇವ್ರ ಹತ್ರ ಕೇಳ್ಕೊಂತಾ ಇರುವಂಥದ್ದು, ಅಪ್ಪ ನಿಂಗೆಲ್ಲ ಒಳ್ಳೇದಾಗ್ಲಿ ಅಂತ, ಹೌದಲ್ವಾ? ಸೊ ದ ಓಲ್ಡ್ ಮ್ಯಾನ್ ಸೆಡ್ ಅನ್ನುವುದು ಬದಲು ಪ್ರೇಡ್ ಅಂತ ಬರ್ತದೆ. ಸೊ ಪ್ರೇಡ್ ಅಂತ ಬರ್ತದೆ. ಏನಂತ ಬರುತ್ತೆ? ಪ್ರೇಡ್, ಕೇಳ್ಕೊಂಡ್ರು. ಸೊ ಒಬ್ಬ ಮುದುಕ, ದ ಓಲ್ಡ್ ಮ್ಯಾನ್ ಪ್ರೇಡ್ ದಟ್
ಮೇ ಯು ಬಿ ಸಕ್ಸಸ್ಫುಲ್. ಮೇ ಅನ್ನುವಂಥದ್ದು ಏನಾಗಿ ಚೇಂಜ್ ಆಯ್ತು? ಮೈಟ್ ಆಗಿ ಚೇಂಜ್ ಆಗುತ್ತೆ. ಸೆಡ್ ಅನ್ನುವಂಥದ್ದು ಪ್ರೇಡ್ ಆಯ್ತು. ಹಾಗಾಗಿ ಆಪ್ಷನ್ ಎ ತಪ್ಪು. ಬ್ಲೆಸ್ಡ್ ಮೀ ಫಾರ್ ಸಕ್ಸಸ್ ಇದು ಕೂಡ ತಪ್ಪಾಯ್ತು. ಸೊ ಪ್ರೇಡ್ ಬರಬೇಕು ಅಥವಾ ವಿಶ್ಡ್ ಬರಬೇಕು. ದ ಓಲ್ಡ್ ಮ್ಯಾನ್ ಪ್ರೇಡ್ ದಟ್ ಐ ಮೇ ಬಿ. ಇಲ್ಲಿ ನೋಡಿ ಮೇ ಅಂತ ಇದೆ. ಮೇ ಅನ್ನುವಂಥದ್ದು ಏನಾಗಿ ಬದಲಾಗಬೇಕು? ಮೈಟ್ ಆಗಿ ಬದಲಾಗಬೇಕು ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ. ಹಾಗಾಗಿ ಆಪ್ಷನ್ ಬಿ ನಿಮಗೆ ಸರಿಯಾದ ಉತ್ತರ ಆಗತ್ತೆ. ಅರ್ಥ ಆಯ್ತಲ್ವಾ? 11ನೇ ಪ್ರಶ್ನೆಯನ್ನ ನೋಡೋಣ. ಶಿ ಸೇಸ್ ಐ ಆಮ್ ರೀಡಿಂಗ್ ಅ ಬುಕ್. ಸೊ ಯಾವಾಗ ನಾವು ಸೇಸ್ ಅನ್ನುವಂಥದ್ದನ್ನ ಬಳಸ್ತೀವಿ, ಸೇಸ್ ಅನ್ನುವಂಥದ್ದು ಸೇಸ್ ಆಗೇ ಇರ್ತದೆ. ಶಿ ಸೇಸ್ ದಟ್, ಕಾಮ ಹೋಯ್ತು, ಕೊಟೇಶನ್ ಮಾರ್ಕ್ ಹೋಯ್ತು, ಸೇಸ್ ದಟ್ ಬಂತು. he says that he is reading a book. ಸರ್ ಯಾಕೆ ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಇರುವಂಥದ್ದು ಚೇಂಜ್ ಆಗಿಲ್ಲ? ಆಮ್ ರೀಡಿಂಗ್ ಅನ್ನುವಂಥದ್ದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸು. ಪ್ರೆಸೆಂಟ್ ಕಂಟಿನ್ಯೂಸ್, ಇವಾಗ ಓದ್ತಾ ಇದ್ದೀನಿ ಅಂತ ಹೇಳ್ತಿದ್ದಾಳೆ. ಯಾವಾಗ ಸೇಸ್ ಅಂತ ಬರ್ತದೆ, ಇದು ಪ್ರೆಸೆಂಟ್ ಅಲ್ಲಿ ಇರುವಂತಹ ರಿಪೋರ್ಟಿಂಗ್ ವರ್ಬ್ ಆಗ್ತದೆ. ಪ್ರೆಸೆಂಟ್ ಅಲ್ಲಿ ಇರುವಂತಹ ರಿಪೋರ್ಟಿಂಗ್ ವರ್ಬ್ ಆಗೋದ್ರಿಂದ ಇಲ್ಲಿ ನಾವು ಯಾವುದೇ ರೀತಿ ಏನನ್ನ ಚೇಂಜ್ ಮಾಡಬಾರ್ದು? ಟೆನ್ಸ್ ಅನ್ನ ಚೇಂಜ್ ಮಾಡಬಾರ್ದು. ಹೇಳ್ಕೊಟ್ಟಿದ್ದೀನಲ್ವಾ, ಪ್ರೆಸೆಂಟ್ ಟೆನ್ಸಸ್ ಯಾವಾಗ ಚೇಂಜ್ ಆಗಲ್ಲ ಅಂತಂದ್ರೆ ಸೇಸ್ ಇದ್ದಾಗ ಟೆನ್ಸ್ ಚೇಂಜ್ ಆಗಲ್ಲ. ಸೊ ಆಮ್ ರೀಡಿಂಗ್ ಅನ್ನುವಂಥದ್ದು ಪ್ರೆಸೆಂಟ್ ಕಂಟಿನ್ಯೂಸ್ ಇದೆ. ಸೊ ಹಾಗಾಗಿ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲೇ ಇರಬೇಕು. ಶಿ ಈಸ್ ರೀಡಿಂಗ್ ಅನ್ನುವಂಥದ್ದು ಪ್ರೆಸೆಂಟ್ ಕಂಟಿನ್ಯೂಸ್ ಇರ್ತದೆ. ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್. ವಾಸ್ ರೀಡಿಂಗ್ ಅನ್ನುವಂಥದ್ದು ನೋಡಿ ಪಾಸ್ಟ್ ಕಂಟಿನ್ಯೂಸ್. ವಾಸ್ ಅನ್ನುವಂಥದ್ದು ಪಾಸ್ಟ್ ಅಲ್ವಾ, ಚೇಂಜ್ ಆಗಂಗಿಲ್ಲ. ಈಸ್ ರೀಡಿಂಗ್ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಇದ್ರೆ ಇಂಡೈರೆಕ್ಟ್ ಅಲ್ಲಿ ಸ್ಪೀಚ್ ಅಲ್ಲೂ ಕೂಡ ಪ್ರೆಸೆಂಟ್ ಕಂಟಿನ್ಯೂಸ್ ಇರಬೇಕು. ಆಪ್ಷನ್ ಸಿ ನೋಡಿ. ಆಪ್ಷನ್ ಸಿ ಅಲ್ಲಿ ಯಾಕೆ ತಪ್ಪಾಗಿರುತ್ತೆ? ಶಿ ಸೆಡ್ ದಟ್ ಶಿ ಈಸ್ ರೀಡಿಂಗ್ ಅ ಬುಕ್. ಸೊ ಆಪ್ಷನ್ ಸಿ ಯಾಕೆ? ಶಿ ಸೆಡ್ ಅನ್ನುವಂಥದ್ದು ಸೇಸ್ ಬರಬೇಕಿತ್ತು, ಸೆಡ್ ಬಂದ್ಬಿಟ್ಟಿದೆ. ಹಾಗಾಗಿ ಇದು ತಪ್ಪು. ಶಿ ಸೇಸ್ ದಟ್ ಐ ಆಮ್ ರೀಡಿಂಗ್ ದ ಬುಕ್. ನಾನಲ್ಲ ಓದ್ತಾ ಇರೋದು, ಅವಳು ಓದ್ತಾ ಇರೋದು. ಹಾಗಾಗಿ ಐ ಅನ್ನುವಂಥದ್ದು ಶಿ ಆಗಿ ಬದಲಾಗಬೇಕು. ಐ ಅಂತಾನೆ ಇರಂಗಿಲ್ಲ. ಶಿ ಅಂತ ಬಂದಾಗ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಈಸ್ ಬರುವಂಥದ್ದು, ಶಿ ಆಮ್ ಬರಲ್ಲ. ಶಿ ಈಸ್ ರೀಡಿಂಗ್ ಅ ಬುಕ್ ಅಂತ ಬರ್ತದೆ. ಹಾಗಾಗಿ ಆಪ್ಷನ್ ಡಿ ಕೂಡ ತಪ್ಪು. ಆಯ್ತಾ? ನೆಕ್ಸ್ಟ್ ಪ್ರಶ್ನೆಯನ್ನ ನೋಡಿ. ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್. ಲೆಟ್ ಅಸ್ ಗೋ ಫಾರ್ ಅ ವಾಕ್ ಸೆಡ್ ರೋಹನ್. ರೋಹನ್ ಏನ್ ಹೇಳ್ತಾ ಇದ್ದಾನೆ? ಬನ್ನಿ ಒಂದು ವಾಕ್ಗೆ ಹೋಗಿ ಬರೋಣ ಅಂತ ಹೇಳ್ತಾ ಇದ್ದಾನೆ, ಕರೀತಾ ಇದ್ದಾನೆ. ಸೊ ಇದೇನ್ ಮಾಡ್ತಾ ಇರೋದು ರೋಹನ್? ಯಾವಾಗ ನನ್ನ ಪದ ಲೆಟಸ್ ಅಂತ ಬರುತ್ತೆ ಅಥವಾ ಲೆಟ್ಸ್ ಅಂತ ಬರುತ್ತೆ, ಲೆಟಸ್ ಅಥವಾ ಲೆಟ್ಸ್ ಅಂತ ಬರುತ್ತೆ, ಅವಾಗೆಲ್ಲ ಅದು ಸಜೆಷನ್ ಅಂತ ಅರ್ಥ. ಸೊ ರೋಹನ್ ಸಜೆಸ್ಟೆಡ್ ದಟ್ ಅಂತ ಬರ್ತದೆ. ಸೊ ರೋಹನ್ ಸಜೆಸ್ಟೆಡ್ ಟು ಅಲ್ಲ, ರೋಹನ್ ಸಜೆಸ್ಟೆಡ್ ದಟ್ ವಿ ಶುಡ್ ಗೋ ಫಾರ್ ಅ ವಾಕ್. ಆಯ್ತಾ? ಎಸ್. ಸೊ 12ನೇ ಪ್ರಶ್ನೆಗೆ ಎ ಅನ್ನುವಂಥದ್ದು, 12ನೇ ಪ್ರಶ್ನೆಗೆ ಎ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ದಟ್ ವಿ ಶುಡ್ ಗೋ ಫಾರ್ ಅ ವಾಕ್, ಲೆಟ್ ಅಸ್ ಗೋ ಫಾರ್ ಅ ವಾಕ್. ದಟ್ ರೋಹನ್ ಸಜೆಸ್ಟೆಡ್ ದಟ್ ವಿ ಶುಡ್ ಗೋ ಫಾರ್ ಅ ವಾಕ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ರೋಹನ್ ಪ್ರಪೋಸ್ ದಟ್ ದೇ ಶುಡ್ ಗೋ ಫಾರ್ ಅ ವಾಕ್ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಸರಿನೇ. ಆಯ್ತಾ? ಇದಕ್ಕೆ ಎರಡೂ ಕೂಡ ಸರಿಯಾಗತ್ತೆ. ಸೊ ಲೆಟ್ ಅಸ್ ಗೋ ಫಾರ್ ಅ ವಾಕ್ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಇನ್ಕ್ಲೂಡ್ ಮಾಡ್ಕೊಂಡ ಅಂತ ಅಂದಾಗ ವಿ ಅನ್ನುವಂಥದ್ದು ಬರ್ತದೆ. ಬಟ್ ನಾವು ಇಂಡೈರೆಕ್ಟ್ ಅಲ್ಲಿ ಬಳಸಬೇಕಾದ್ರೆ ದೇ ಶುಡ್ ಗೋ ಫಾರ್ ಅ ವಾಕ್ ಅನ್ನುವಂಥದ್ದು ಸರಿಯಾಗತ್ತೆ. ಇಲ್ಲಿ ನನ್ನನ್ನ ಇನ್ಕ್ಲೂಡ್ ಮಾಡಿದ್ರೆ ವಿ, ನನ್ನನ್ನ ಇನ್ಕ್ಲೂಡ್ ಮಾಡಲಿಲ್ಲ ಅಂದ್ರೆ ದೇ. ಆಯ್ತಾ? ಸೊ ಎರಡು ಕೂಡ ಡಿಪೆಂಡಿಂಗ್ ಅಪಾನ್ ದಿ ಆಬ್ಜೆಕ್ಟ್. ಈ ರೀತಿ ಬಂತು ಅಂದ್ರೆ ಆಬ್ಜೆಕ್ಟ್ ಅನ್ನ ನಾವೇ ಅಂತ ಅನ್ಕೊಬೇಕು. ನಮಗೆ ಹೇಳ್ತಾ ಇದ್ದಾನೆ ರೋಹನ್ ಅಂತ, ನನಗೆ ಸಜೆಸ್ಟ್ ಮಾಡ್ತಾ ಇದ್ದಾನೆ ಅಂತ. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಬಟ್ ರೋಹನ್ ಸೆಡ್ ಟು ಹಿಸ್ ಕ್ಲಾಸ್ಮೇಟ್ಸ್ ಅಂತ ಕೊಟ್ಟಿದ್ರೆ, ರೋಹನ್ ಸೆಡ್ ಟು ಇಸ್ ಕ್ಲಾಸ್ಮೇಟ್ಸ್ ಅಂತ ಕೊಟ್ಟಿದ್ರೆ, ಅವಾಗ ರೋಹನ್ ಸೆಡ್ ಟು ಇಸ್ ಫ್ರೆಂಡ್ಸ್ ಅಂತ ಕೊಟ್ಟಿದ್ರೆ, ಅವಾಗ ದೇ ಶುಡ್ ಗೋ ಫಾರ್ ಅ ವಾಕ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಹಾಗಾಗಿ ಆಪ್ಷನ್ ಎ ನಿಮ್ಗೆ ಸರಿಯಾದ ಉತ್ತರ ಆಗತ್ತಿದ್ರೆ. 13ನೇ ಪ್ರಶ್ನೆಯನ್ನ ನೋಡಿ. ಈ ಸೆಡ್ ಟು ಹರ್ ಐ ಬಾಟ್ ದೀಸ್ ಪರ್ಲ್ಸ್ ಫಾರ್ ಯು. ಸೊ ಇಲ್ಲಿ ಸೆಡ್ ಟು ಹರ್ ಅನ್ನುವಂಥದ್ದು ಏನಾಗುತ್ತೆ? ಹಿ ಟೋಲ್ಡರ್ ಆಗಿ ಬದಲಾಗುತ್ತೆ. ಅವನು ಹೇಳ್ತಾ ಇದ್ದಾನೆ ನಿನ್ಗೋಸ್ಕರ ಒಂದು ರತ್ನವನ್ನ ತಗೊಂಡು ಬಂದಿದ್ದೀನಿ ಅಂತ.
ಆಯ್ತಾ. ಹಿ ಸೆಡ್ ಟು ಅರ್, ಯಾರಿಗೆ ಕೊಟ್ಟಿರೋದು, ಹಿ ಸೆಡ್ ಟು ಅರ್, ಯಾರು ಹೇಳ್ತಾ ಇರೋದು, ಐ. ಐ ಅನ್ನುವಂಥದ್ದು ಯಾರಿಲ್ಲಿ, ಅವನು. ಸೊ ಅವನು ಹೇಳ್ದ, ಅವನು ಅವಳಿಗೆ ಹೇಳ್ದ. ಹಿ ಟೋಲ್ಡರ್, ಏನಂತ ಹೇಳ್ದ, ದಟ್. ಅವನು, ಐ ಅನ್ನುವಂಥದ್ದು ಏನಾಗಿ ಬದಲಾಗತ್ತೆ, ಹಿ ಆಗಿ ಬದಲಾಗತ್ತೆ. ಹಿ ಟೋಲ್ಡರ್ ದಟ್ ಹಿ. ಇಲ್ಲಿ ಬಾಟ್ ಅನ್ನುವಂಥದ್ದು ನೋಡಿ ಸರ್, ಆಲ್ರೆಡಿ ಪಾಸ್ಟ್ ಟೆನ್ಸ್. ಆಲ್ರೆಡಿ ಪಾಸ್ಟ್ ಟೆನ್ಸ್ ಇರೋದ್ರಿಂದ ಇಂಡೈರೆಕ್ಟ್ ಸೆಂಟೆನ್ಸ್ ಅಲ್ಲಿ ಏನಾಗಬೇಕದು, ಪಾಸ್ಟ್ ಪರ್ಫೆಕ್ಟ್ ಆಗಬೇಕು. ಆಲ್ರೆಡಿ ಪಾಸ್ಟ್ ಅಲ್ಲಿ ಇರುವಂಥದ್ದು ಬಾಟ್ ಅನ್ನುವಂಥದ್ದು ಹ್ಯಾಡ್ ಬಾಟ್ ಆಗಿ ಬರಬೇಕು. ಹಿ ಹ್ಯಾಸ್ ಬಾಟ್ ಅಲ್ಲ, ಹಿ ಐ ಹ್ಯಾಡ್ ಬಾಟ್ ಅನ್ನುವಂಥದ್ದಾಗಲ್ಲ, ಹಿ ಅನ್ನುವಂಥದ್ದಾಗಿ ಚೇಂಜ್ ಆಗಬೇಕು. ಹಾಗಾಗಿ ಐ ಹ್ಯಾಡ್ ಬಾಟ್ ಅನ್ನುವಂಥದ್ದು ತಪ್ಪು, ಹಿ ಬಾಟ್ ಅನ್ನುವಂಥದ್ದು ತಪ್ಪು. ಹಿ ಹ್ಯಾಡ್ ಬಾಟ್ ದೋಸ್ ಪರ್ಲ್ಸ್. ಯಾರಿಗೆ ತಂದ್ಕೊಟ್ಟ, ಅವಳಿಗೆ ತಂದ್ಕೊಟ್ಟ. ಹರ್, ಯು ಅನ್ನುವಂಥದ್ದು ಏನಾಗಿ ಬದಲಾಯಿತು, ಹರ್ ಆಗಿ ಬದಲಾಯಿತು. ಪರ್ಲ್ಸ್ ಫಾರ್ ಹರ್ ಅಂತ. ಆಪ್ಷನ್ ಎ ನಿಮಗೆ ಸರಿಯಾದ ಉತ್ತರ ಆಗತ್ತೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ, 14ನೇದು. ದ ಸ್ಟ್ರೇಂಜರ್ ಸೆಡ್, ಕುಡ್ ಯು ಟೆಲ್ ಮೀ ದ ವೇ ಟು ದ ಸ್ಟೇಷನ್. ಸೊ ಆಲ್ರೆಡಿ ಇಲ್ಲಿ ಕುಡ್ ಅಂತ ಬಳಸ್ಬಿಟ್ಟಿದ್ದಾರೆ ಮೋಡಲ್ ಅನ್ನ. ಸೊ ಈ ರೀತಿ ಮೋಡಲ್ ಅನ್ನ ಬಳಸಿದ್ರೆ ಆಲ್ರೆಡಿ ಕುಡ್, ಕ್ಯಾನ್ ಯು ಒಂದಿದ್ರೆ ಸರ್ ಕುಡ್ ಯು ಆಗ್ಬಿಡ್ತಿತ್ತು. ಸೊ ಕ್ಯಾನ್ ಯು ಒಂದಿದ್ರೆ ಕುಡ್ ಯು ಆಗ್ಬಿಡ್ತಿತ್ತು. ಬಟ್ ಆಲ್ರೆಡಿ ಕುಡ್ ಇರೋದ್ರಿಂದ ಕುಡ್ ಯು ಟೆಲ್ ಮೀ ದ ವೇ ಟು ದ ಸ್ಟೇಷನ್. ಸೊ ಇಲ್ಲಿ ಕೂಡ ಏನಾಗತ್ತೆ, 14ನೆಯ ಪ್ರಶ್ನೆಗೆ ದ ಸ್ಟ್ರೇಂಜರ್ ಕ್ವೆಶನ್ ಮಾರ್ಕ್ ಇದೆ. ಕ್ವೆಶನ್ ಮಾರ್ಕ್ ಇರೋದಕ್ಕೆ ಆಸ್ಕ್ಡ್ ಮೀ ಆಗುತ್ತೆ. ಆಯ್ತಾ, ಆಸ್ಕ್ಡ್ ಮೀ ದಟ್ ಇಫ್ ಐ ಕುಡ್ ಟೆಲ್ ಹಿಮ್ ದ ವೇ ಟು ದ ಸ್ಟೇಷನ್. ಸೊ ಹೇಳಕ್ ಆಗತ್ತಾ ಅಂದಾಗ ಹೂ ಅನ್ಬೇಕು, ಇಲ್ಲ ಅನ್ಬೇಕು. ಸೊ 2 ಟೈಪ್ ಆಫ್ ಆನ್ಸರ್, ಎಸ್ ಆರ್ ನೋ ಟೈಪ್ ಆಫ್ ಕ್ವೆಶನ್ ಇದು. ಹಾಗಾಗಿ ಆಸ್ಕ್ಡ್ ಅನ್ನುವಂಥದ್ದು ಸರಿ ಆಗ್ತದೆ. ಆಸ್ಕ್ ಮೀ ದಟ್ ಇಫ್ ಐ ಕುಡ್. ಸರ್ ದಟ್ಟು ಮತ್ತೆ ಇಫ್ ಎರಡು ಲಿಂಕರ್ಸ್ ಗಳನ್ನ ನಾವು ಒಟ್ಟಿಗೆ ಬಳಸಿದೀವಿ. ದಟ್ ಇಫ್ ಅಂತ ಬಳಸಲ್ಲ, ದಟ್ ಬದಲು ಇಫ್ ಅಂತ ಅಥವಾ ವೆದರ್ ಅಂತ ಬರಬೇಕು. ಸೊ ದ ಸ್ಟ್ರೇಂಜರ್ ಆಸ್ಕ್ಡ್ ಇಫ್ ಐ ಕುಡ್ ಟೆಲ್ ಹಿಮ್ ದ ವೇ ಟು ದ ಸ್ಟೇಷನ್. ಸೊ ಕುಡ್ ಇರುವಂತದ್ದು ಕುಡ್ ಆಗೇ ಇರ್ತದೆ, ಅರ್ಥ ಆಯ್ತಾ. ಸೊ ಕುಡ್ ಇರುವಂತದ್ದು ಕುಡ್ ಆಗೇ ಇರ್ತದೆ, ಬಟ್ ದಟ್ಟು ಮತ್ತೆ ಇಫ್ ಅನ್ನ ಒಟ್ಟಿಗೆ ನಾವು ಬಳಸಲ್ಲ. ದ ಸ್ಟ್ರೇಂಜರ್ ಆಸ್ಕ್ಡ್ ಇಫ್ ಐ ಕುಡ್ ಟೆಲ್ ಹಿಮ್ ದ ವೇ ಟು ದ ಸ್ಟೇಷನ್ ಅನ್ನುವಂಥದ್ದು ಎ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಸಿ ಅನ್ನ ನೋಡೋಣ, ಯಾಕೆ ಅಂತಂದ್ರೆ ಆಪ್ಷನ್ ಡಿ ಅಲ್ಲಿ ಬೋತ್ ಎ ಅಂಡ್ ಸಿ ಕರೆಕ್ಟ್ ಇದೆ. ಹಾಗಾಗಿ ಆಪ್ಷನ್ ಸಿ ನ ಕೂಡ ಚೆಕ್ ಮಾಡಬೇಕು. ದ ಸ್ಟ್ರೇಂಜರ್ ರಿಕ್ವೆಸ್ಟೆಡ್ ಮೀ ಟು ಟೆಲ್ ಹಿಮ್ ದ ವೇ ಟು ದ ಸ್ಟೇಷನ್. ಸೊ ಇದು ಕೂಡ ಸರಿಯಾದ ಉತ್ತರ ಆಗುತ್ತೆ, ಯಾಕಂದ್ರೆ ಮೀನಿಂಗ್ ಸೇಮ್ ಆಗ್ತಿದೆ. ಯಾಕೆ, ಏನಂತ, ಸೊ ಒಬ್ಬ ಅಪರಿಚಿತ ವ್ಯಕ್ತಿ ನನ್ನನ್ನ ರಿಕ್ವೆಸ್ಟ್ ಮಾಡ್ಕೊಂಡ, ಏನಂತ, ಸ್ಟೇಷನ್ಗೆ ಹೋಗೋದಕ್ಕೆ ದಾರಿಯನ್ನ ಹೇಳಿ ಪ್ಲೀಸ್ ಅಂತ. ಸೊ ಇದು ಕೂಡ ಸರಿಯಾಗುತ್ತೆ. ಹಾಗಾಗಿ ಆಪ್ಷನ್ ಡಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ನೋಡಿ, ಅಗೇನ್ ಬ್ರಾವೋ ಅನ್ನುವಂಥದ್ದು ಇಂಟರ್ಜೆಕ್ಷನ್, ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ಭಾವನೆಯನ್ನ, ಶಬಾಷ್ ಅನ್ನುವಂಥದ್ದು, ಬ್ರಾವೋ ಅನ್ನುವಂಥದ್ದು. ಹಾಗಾಗಿ ಈ ಬ್ರಾವೋ ಅನ್ನುವಂಥದ್ದು ಯಾವ ಏನಾಗಿ ರಿಪೋರ್ಟೆಡ್ ವರ್ಬ್ ಬರಬೇಕು, ದ ಟೀಚರ್ ಅಪ್ಲಾಡೆಡ್ ದ ಬಾಯ್. ದ ಟೀಚರ್ ಅಪ್ಲಾಡೆಡ್ ಅಂದ್ರೆ ಶಬಾಷ್ ಹೇಳಿದ್ರು, ಅಪ್ಲಾಡೆಡ್ ಅಂದ್ರೆ ಶ್ಲಾಘಿಸಿದ್ರು ಅಂತ. ದ ಟೀಚರ್ ಅಪ್ಲಾಡೆಡ್ ದ ಬಾಯ್, ಅಪ್ಲಾಡೆಡ್ ದ ಬಾಯ್, ಸೇಯಿಂಗ್ ದಟ್ ಅಂತ ಬರಬೇಕು ರಿಪೋರ್ಟಿಂಗ್ ವರ್ಬ್. ಸೊ ದ ಟೀಚರ್ ಅಪ್ಲಾಡೆಡ್ ದ ಬಾಯ್ ಸೇಯಿಂಗ್ ದಟ್, ಇದಿಷ್ಟು ಬರಬೇಕು ನನ್ನ ರಿಪೋರ್ಟಿಂಗ್ ವರ್ಬ್ ನಲ್ಲಿ. ದ ಟೀಚರ್ ಅಪ್ಲಾಡೆಡ್ ದ ಬಾಯ್ ಸೇಯಿಂಗ್ ದಟ್, ದ ಟೀಚರ್ ಅಪ್ಲಾಡೆಡ್ ದ ಬಾಯ್ ಸೇಯಿಂಗ್ ದಟ್ he had done well. ಸೊ ಇಲ್ಲಿ ನೋಡಿ, ಯು ಹ್ಯಾವ್ ಡನ್ ವೆಲ್ ಅನ್ನುವಂಥದ್ದು ಹ್ಯಾವ್ ಡನ್ ಅನ್ನುವಂಥದ್ದು ಏನಾಗಿ ಬದಲಾಯಿತು, ಹ್ಯಾಡ್ ಡನ್ ಆಗಿ ಬದಲಾಗಬೇಕು. ಹ್ಯಾವ್ ಡನ್ ಅನ್ನುವಂಥದ್ದು ಹಿ ಹ್ಯಾಡ್ ಡನ್ ಅಂತ ಬದಲಾಯಿತು. ನನ್ನ ಟೆನ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಇರುವಂಥದ್ದು ಪಾಸ್ಟ್ ಪರ್ಫೆಕ್ಟ್ ಆಗಿ ಬದಲಾಯಿತು. ಅರ್ಥ ಆಯ್ತಾ. ಸೊ ಮುಂದಿನ ಟೈಪ್ ಆಫ್ ಪ್ರಶ್ನೆಗಳು, ಸ್ಪಾಟ್ ದ ಎರರ್. ಹಿ ಆಸ್ಕ್ ಮೀ ದಟ್ ವೈ ಐ ವಾಸ್ ಸೋ ಲೇಟ್. ಎಲ್ಲಿ ತಪ್ಪಿದೆ ಸರ್, ಹಿ ಆಸ್ಕ್ ಮೀ ದಟ್ ವೈ. ಅಗೇನ್ ನೋಡಿ, 2 ಬಾರಿ ಲಿಂಕರ್ ಅನ್ನ ಬಳಸಿದೀವಿ. ಸೊ 2 ಲಿಂಕರ್ಸ್ ಅನ್ನ ಬಳಸಿದೀವಿ ಒಂದೇ ಇಂಡೈರೆಕ್ಟ್ ಸ್ಪೀಚ್ಗೆ. ಹಿ ಆಸ್ಕ್ ಮೀ ವೈ ಐ ವಾಸ್ ಸೋ ಲೇಟ್ ಅನ್ನುವಂಥದ್ದು ಸರಿಯಾದ ಉತ್ತರ. ಇಲ್ಲಿ ದಟ್ ಬರಬಾರ್ದು,
ಹಿ ಆಸ್ಕ್ ಮಿ ವೈ ಐ ವಾಸ್ ಸೋ ಲೇಟ್ ಅನ್ನುವಂಥದ್ದು ಸರಿಯಾದ ಉತ್ತರ. ಹಾಗಾಗಿ ಆಪ್ಷನ್ ಬಿ ಅಲ್ಲಿ ತಪ್ಪಿರುತ್ತೆ. 16ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ. 17ನೇ ಪ್ರಶ್ನೆ ನೋಡಿ, ದ ಟೀಚರ್ ಟೋಲ್ಡ್ ಟು ದ ಸ್ಟೂಡೆಂಟ್ಸ್. ಟೋಲ್ಡ್ ಟು ದ ಸ್ಟೂಡೆಂಟ್ಸ್ ಅಂತ ಬರಲ್ಲ, ಟೋಲ್ಡ್ ದ ಸ್ಟೂಡೆಂಟ್ಸ್ ಅಂತ ಮಾತ್ರ ಬರುತ್ತೆ. ಇಲ್ಲಿ ಟೋಲ್ಡ್ ಟು ಅನ್ನುವಂಥದ್ದು ತಪ್ಪು. ಟೀಚರ್ ಟೋಲ್ಡ್ ದ ಸ್ಟೂಡೆಂಟ್ಸ್ ಅನ್ನುವಂಥದ್ದು ಮಾತ್ರ ಬರಬೇಕು. ಹಾಗಾಗಿ 7ನೇ ಪ್ರಶ್ನೆಯೂ ಕೂಡ ತಪ್ಪು, ಆಪ್ಷನ್ ಬಿ ನಲ್ಲಿದೆ. ನೆಕ್ಸ್ಟ್, ಶಿ ಸೆಡ್ ದಟ್ ಶಿ ವಿಲ್ ಗೋ. ವಿಲ್ ಗೋ ಬರ್ತದ? ಶಿ ವುಡ್ ಬರ್ಬೇಕು ಸರ್. ಶಿ ವುಡ್ ಗೋ, ವಿಲ್ ಬರಬಾರ್ದು, ವುಡ್ ಗೋ ಅನ್ನುವಂಥದ್ದು ಬರಬೇಕು. ಹಾಗಾಗಿ ಆಪ್ಷನ್ ಸಿ ನಲ್ಲಿ ತಪ್ಪಿದೆ. ಹಿ ಆಸ್ಕ್ಡ್ ಹರ್ ಇಫ್ ಶಿ ಈಸ್ ಕಮ್ಮಿಂಗ್. ನೋಡಿ ಅಗೇನ್ ಈಸ್ ಕಮ್ಮಿಂಗ್ ಅನ್ನುವಂಥದ್ದು ತಪ್ಪು. ಶಿ ವಾಸ್ ಕಮ್ಮಿಂಗ್ ಅಂತ ಬರಬೇಕಿತ್ತು. ಶಿ ವಾಸ್ ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಬರಬೇಕಿತ್ತು. ಹಾಗಾಗಿ 19ನೇ ಪ್ರಶ್ನೆಗೂ ಆಪ್ಷನ್ ಸಿ ನಲ್ಲಿ ತಪ್ಪಿದೆ. 20ನೇ ಪ್ರಶ್ನೆಯನ್ನ ನೋಡಿ, ಮೈ ಫಾದರ್ ಫೋರ್ಬೇಡ್ ಮೀ ನಾಟ್ ಟು ಗೋ. ಫೋರ್ಬೇಡ್ ಅನ್ನುವಂಥದ್ದು ನೆಗೆಟಿವ್ ವರ್ಡು, ನಿಮ್ಗೆ ಇವಾಗ ತಾನೇ ಹೇಳ್ಕೊಟ್ಟೆ. ನಾಟ್ ಟು ಅನ್ನುವಂಥದ್ದು ನೆಗೆಟಿವ್ ವರ್ಬ್. ಯಾವಾಗ ಫೋರ್ಬೇಡ್ ಅನ್ನ ಬಳಸ್ತೀವಿ ಅವಾಗ ಇಲ್ಲಿ ಪಾಸಿಟಿವ್ ಅನ್ನ ಬಳಸಬೇಕು, ನಾಟ್ ಟು ಅನ್ನ ಬಳಸಬಾರ್ದು, ಬದಲಾಗಿ ಟು ಅನ್ನ ಮಾತ್ರ ಬಳಸಬೇಕು, ನಾಟ್ ಅನ್ನ ಬಳಸಂಗಿಲ್ಲ. ಹಾಗಾಗಿ ತಪ್ಪೆಲ್ಲಿದೆ? ಆಪ್ಷನ್ ಸಿ ನಲ್ಲಿ ತಪ್ಪಿದೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. 21ನೇ ಪ್ರಶ್ನೆ, ರಾಮ್ ಸೆಡ್ ದಟ್ ದ ಅರ್ತ್ ವಾಸ್ ಅ ಪ್ಲಾನೆಟ್. ಸೊ ಅರ್ತ್ ವಾಸ್ ಅ ಪ್ಲಾನೆಟ್ ಅಂದ್ರೆ ಏನರ್ಥ? ಇವಾಗ ಪ್ಲಾನೆಟ್ ಅಲ್ವಾ ಅದು? ಸೊ ವಾಸ್ ಅನ್ನುವಂತ ಬಳಕೆ ತಪ್ಪಿಲ್ಲಿ. ಈಸ್ ಅನ್ನುವಂಥದ್ದು ಯೂನಿವರ್ಸಲ್ ಟ್ರೂತ್. ಯೂನಿವರ್ಸಲ್ ಟ್ರೂತ್ ಅಲ್ಲಿ ಯಾವಾಗ್ಲೂ ಯಾವ ಟೆನ್ಸ್ ಅಲ್ಲಿ ಇರ್ಬೇಕು ಸರ್? ಯೂನಿವರ್ಸಲ್ ಟ್ರೂತ್ ಯಾವಾಗ್ಲೂ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರಬೇಕು. ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಇರಬೇಕಾಗಿರುವಂಥದ್ದು. ಬಟ್ ಇಲ್ಲಿ ವಾಸ್ ಅನ್ನುವಂಥದ್ದು ಪಾಸ್ಟ್ ಆಗ್ಬಿಡ್ತದೆ. ಹಾಗಾಗಿ ಆಪ್ಷನ್ ಸಿ ನಲ್ಲಿ ತಪ್ಪಿದೆ. 22ನೇ ಪ್ರಶ್ನೆಯನ್ನ ನೋಡಿ, ಐ ಆಸ್ಕ್ಡ್ ಹಿಮ್ ದಟ್ ವೇರ್ ಡಿಡ್ ಹಿ. ಅಗೇನ್ ನೋಡಿ ಸರ್, 2 ಬಾರಿ ಲಿಂಕರ್ ಅನ್ನ ಬಳಸಿರುವಂಥದ್ದು. ಇಲ್ಲಿ ದಟ್ ಬರಲ್ಲ, ವೇರ್ ಮಾತ್ರ ಲಿಂಕರ್ ಆಗಿ ಆಕ್ಟ್ ಮಾಡುತ್ತೆ. ಹಾಗಾಗಿ ಆಪ್ಷನ್ ಬಿ ನಲ್ಲಿ ತಪ್ಪಿದೆ. ಈ ರೀತಿಯಾಗಿ ಕೇಳಲ್ಲ ಡೈರೆಕ್ಟ್ ಸ್ಪೀಚ್ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ, ಇಲ್ಲಿವರೆಗೂ ಕೇಳಿಲ್ಲ ಸ್ಪಾಟ್ ದ ಎರರ್ ಅಲ್ಲಿ. ಬಟ್ ಇಫ್ ಇನ್ ಕೇಸ್ ಕೇಳ್ಬಿಟ್ರೆ, ಹಾಗಾಗಿ ಒಂದು 10 ಪ್ರಶ್ನೆಯನ್ನ ಇನ್ಕ್ಲೂಡ್ ಮಾಡಿರುವಂಥದ್ದು. ಆಯ್ತಾ? ಹಿ ಟೋಲ್ಡ್ ಮೀ ದಟ್ ಹಿ ಹ್ಯಾಸ್ ಬೀನ್. ಅಗೇನ್ ನೋಡಿ ಸರ್, ಹ್ಯಾಸ್ ಬೀನ್ ಅನ್ನುವಂಥದ್ದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಗ್ತಾ ಇದೆ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ವೇಟಿಂಗ್ ಅನ್ನುವಂಥದ್ದು ING ಫಾರ್ಮು, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಬಟ್ ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅನ್ನ ನಾವು ಬಳಸಲ್ಲ, ಬದಲಾಗಿ ಏನನ್ನ ಬಳಸ್ತೀವಿ? ಪಾಸ್ಟ್ ಪರ್ಫೆಕ್ಟ್ ಅನ್ನ ಬಳಸ್ತೀವಿ. ಹ್ಯಾಸ್ ಬರಲ್ಲ, ಹ್ಯಾಡ್ ಬರಬೇಕಿತ್ತು ಇಲ್ಲಿ. ಹಾಗಾಗಿ ಆಪ್ಷನ್ ಸಿ ತಪ್ಪು, ಹ್ಯಾಡ್ ಬರಬೇಕಿತ್ತು. ಆಯ್ತಾ? ಶಿ ಎಕ್ಸ್ಕ್ಲೇಮ್ಡ್ ವಿತ್ ಜಾಯ್ ದಟ್ ಶಿ ಹ್ಯಾಸ್ ಒನ್. ನೋಡಿ ಹ್ಯಾಸ್ ಅನ್ನುವಂಥದ್ದು ಅಗೇನ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರುವಂಥದ್ದು, ಹ್ಯಾಡ್ ಒನ್ ಅಂತ ಬರಬೇಕು. ಹ್ಯಾಡ್ ಒನ್ ದ ಪ್ರೈಸ್. ಆಯ್ತಾ? ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಬರಬೇಕು. ಈ ರಿಕ್ವೆಸ್ಟೆಡ್ ಟು ಮೀ ಅಲ್ವಾ, ಬರೀ ರಿಕ್ವೆಸ್ಟೆಡ್ ಮೀ. ಹಾಗಾಗಿ ಆಪ್ಷನ್ ಬಿ ನಲ್ಲಿ ತಪ್ಪಿದೆ. ಇಲ್ಲಿ ಆಪ್ಷನ್ ಡಿ ತಪ್ಪಿತ್ತು. 25ನೇ ಪ್ರಶ್ನೆಯಲ್ಲಿ ಆಪ್ಷನ್ ಬಿ ನಲ್ಲಿ ತಪ್ಪಿದೆ. ಆಯ್ತಾ? ದ ಪ್ರಿನ್ಸಿಪಲ್ ಆಸ್ಕ್ಡ್ ದ ಬಾಯ್ ವೈ ಹ್ಯಾಡ್ ಈ ನಾಟ್ ರಿಟರ್ನ್ ದ ಬುಕ್. ದ ಪ್ರಿನ್ಸಿಪಲ್ ಏನನ್ನ, ಯಾರನ್ನ ಕೇಳಿದ್ರು? ಬಾಯ್ ಅನ್ನ ಕೇಳಿದ್ರು. ಏನಂತ ಕೇಳಿದ್ರು? ವೈ ಹ್ಯಾಡ್ ಈ ನಾಟ್ ರಿಟರ್ನ್ಡ್. ಇಲ್ಲಿ ನೋಡಿ ಸರ್, ವೈ ಹ್ಯಾಡ್ ಈ ಅನ್ನುವಂಥದ್ದು ಬರಬಾರ್ದಾಗಿತ್ತು. ಆಕ್ಚುಲಿ ಫಸ್ಟ್ ಸಬ್ಜೆಕ್ಟ್ ಬಂದು ಆಮೇಲೆ ವರ್ಬ್ ಬರಬೇಕು. ವೈ ಹಿ ಹ್ಯಾಡ್ ನಾಟ್ ರಿಟರ್ನ್ ದ ಬುಕ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಹಾಗಾಗಿ ಆಪ್ಷನ್ ಸಿ ನಲ್ಲಿ ತಪ್ಪಿದೆ. ವೈ ಹ್ಯಾಡ್ ಈ ಅಂತ ಬರಬಾರ್ದು, ಹಿ ಹ್ಯಾಡ್ ಅಂತ ಬರಬೇಕಿತ್ತು. ಆಯ್ತಾ? ಈ ಸೇಸ್. ಸೇಸ್ ಅನ್ನುವಂಥದ್ದು ಸರ್ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಇರುವಂಥದ್ದು. ಅವನು ಹೇಳ್ತಾ ಇದ್ದಾನೆ, ಏನಂತ ಹೇಳ್ತಾ ಇದ್ದಾನೆ? ದಟ್ ಹಿ ವಾಸ್ ವೆರಿ ಬಿಸಿ ಟುಡೇ. ಸರ್ ಇಲ್ಲಿ ಟುಡೇ ಅಂತ ಪ್ರೆಸೆಂಟ್ ಟೆನ್ಸ್ ಕೊಟ್ಟಿದ್ದಾರೆ, ವಾಸ್ ಹೆಂಗಾಗುತ್ತೆ ಸರ್? ವಾಸ್ ಪಾಸ್ಟ್ ಆಗ್ಬಿಡುತ್ತಲ್ವಾ. ಹಾಗಾಗಿ ವಾಸ್ ಅನ್ನುವಂಥದ್ದು ಕೂಡ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಇರಬೇಕಾಗಿತ್ತು, ಈಸ್ ಬರಬೇಕಿತ್ತು. ಹಾಗಾಗಿ ಆಪ್ಷನ್ ಸಿ ನಲ್ಲಿ ತಪ್ಪಿದೆ. ವಾಸ್ ಬರಬಾರ್ದಾಗಿತ್ತು, ಈಸ್ ಅನ್ನುವಂಥದ್ದು ಬರಬೇಕಿತ್ತು. ಆಯ್ತಾ? ಐ ಟೋಲ್ಡ್ ಹಿಮ್ ದಟ್ ಐ ಶಲ್ ಹೆಲ್ಪ್ ಹಿಮ್. ಐ ಟೋಲ್ಡ್ ಹಿಮ್ ದಟ್ ಐ ಶಲ್ ಹೆಲ್ಪ್ ಹಿಮ್. ಸೊ ಇದರಲ್ಲಿ ಎಲ್ಲಿ ತಪ್ಪಿದೆ ಸರ್? 28ನೇ ಪ್ರಶ್ನೆಯಲ್ಲಿ ಐ ಶಾಲ್ ಅನ್ನುವಂಥದ್ದು. ಸರ್ ಶಾಲ್ ಅನ್ನುವಂಥದ್ದು ಡೈರೆಕ್ಟ್ ಸ್ಪೀಚ್ ಅಲ್ಲಿ ಬಂದ್ರೆ, ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಏನಾಗಬೇಕು? ಐ ಶುಡ್. ಶಾಲ್ ಅನ್ನುವಂಥದ್ದು ಶುಡ್ ಆಗಿ ಬದಲಾಗಬೇಕಿತ್ತು, ಬಟ್ ಬದಲಾಗಿಲ್ಲ. ಹಾಗಾಗಿ ಆಪ್ಷನ್ ಸಿ ನಲ್ಲಿ ತಪ್ಪಿದೆ. ಶಿ ಆಸ್ಕ್ಡ್ ಮೀ ದಟ್ ಇಫ್ ಐ ನ್ಯೂ ಹರ್. ಸೊ ಇಲ್ಲಿ ನೋಡಿ ಸರ್, ಇಲ್ಲಿ ದಟ್ಟು, ಇಲ್ಲಿ ಇಫ್.
2 ಲಿಂಕರ್ಗಳನ್ನ ಒಟ್ಟಿಗೆ ಬಳಸಬಾರ್ದಾಗಿತ್ತು. ಇಲ್ಲಿ ಬಳಸ್ಬಿಟ್ಟಿದ್ದಾರೆ ದಟ್ಟು ಮತ್ತೆ ಇಫ್ ಅಂತ. ಹಾಗಾಗಿ ಆಪ್ಷನ್ ಬಿ ನಲ್ಲಿ ತಪ್ಪಿದೆ. ಸೊ ಯೂಶಲಿ ಹಿಂಗ್ ಕೊಡಲ್ಲ. ಸೊ ಹೆಂಗ್ ಕೊಡ್ತಾರೆ ಅಂತಂದ್ರೆ ಇಲ್ಲಿವರೆಗೂ ಬಿ ಕೊಟ್ಟು, ಇಲ್ಲಿವರೆಗೂ ಬಿ ಆಪ್ಷನ್ ಬಿ ಅನ್ನ ಕೊಟ್ಟು, ಇಲ್ಲಿಂದ ಆಪ್ಷನ್ ಸಿ ಅನ್ನ ಕೊಟ್ಟು, ಆಪ್ಷನ್ ಡಿ ನೋ ಎರರ್ ಕೊಡ್ತಾರೆ. ಆಪ್ಷನ್ ಡಿ ನೋ ಎರರ್ ಕೊಡ್ತಾರೆ. ಸೊ ತಪ್ಪೆಲ್ಲಿದೆ? ಆಪ್ಷನ್ ಬಿ ನಲ್ಲಿ ತಪ್ಪಿದೆ. ಯಾಕಂದ್ರೆ ದಟ್ಟು ಮತ್ತೆ ಇಫ್ 2 ಲಿಂಕರ್ ಆಗಿರೋದ್ರಿಂದ 2 ಲಿಂಕರ್ಗಳನ್ನ ನಾವು ಒಟ್ಟಿಗೆ ಬಳಸೋ ರೀತಿ ಬಳಸೋ ಹಾಗೆ ಇಲ್ಲ. ಅರ್ಥ ಆಯ್ತಲ್ವಾ? 30ನೇ ಪ್ರಶ್ನೆಯನ್ನ ನೋಡೋಣ. ಇವತ್ತಿಗೆ ಲಾಸ್ಟ್ ಪ್ರಶ್ನೆ ಇದು. ಸೊ 30ನೇ ಪ್ರಶ್ನೆ, ಹಿ ಸೆಡ್ ದಟ್ ಈ ವಿಲ್ ಮೀಟ್ ಮಿ ದೇರ್. ಸರ್ ವಿಲ್ ಅನ್ನುವಂಥದ್ದು ಏನಾಗಿ ಬದಲಾಗಬೇಕಿತ್ತು? ವುಡ್ ಆಗಿ ಬದಲಾಗಬೇಕಿತ್ತು. ಬಟ್ ವಿಲ್ ಆಗೇ ಇದೆ. ಹಾಗಾಗಿ ಇದು ತಪ್ಪು. ವುಡ್ ಆಗಬೇಕಿತ್ತು. ವುಡ್ ದಟ್ ಹಿ ವುಡ್ ಮೀಟ್ ಮೀ ದೇರ್. ಹಿಯರ್ ಅಲ್ಲ ಇದು, ಇಲ್ಲೂ ಕೂಡ ತಪ್ಪಿದೆ. ದೇರ್ ಅನ್ನುವಂಥದ್ದಾಗಿ ಬದಲಾಗಬೇಕಿತ್ತು. ದಟ್ ಹಿ ವುಡ್ ಮೀಟ್ ಮೀ ದೇರ್ ಅನ್ನುವಂಥದ್ದು. ಆಯ್ತಾ? ಸೊ ಇಲ್ಲಿಗೆ ನಿಮ್ಮ 30 ಪ್ರಶ್ನೆಗಳು ಮುಕ್ತಾಯವಾಗುತ್ತೆ. ಸೊ ದಿಸ್ ಈಸ್ ದ ವೇ ವೇರ್ ಐ ಆಮ್ ಟೀಚಿಂಗ್ ಯು. ಯಾವ ರೀತಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅಂತಂದ್ರೆ, ಮೊದಲು ಥಿಯರಿಯನ್ನ ಎಕ್ಸ್ಪ್ಲೈನ್ ಮಾಡಿ, ಸಬ್ಜೆಕ್ಟ್ ಅನ್ನ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಬರುವಂತಹ ರೂಲ್ಸ್ ಗಳನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ, ಅದಾದ್ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ PYQ ಗಳನ್ನ ಡಿಸ್ಕಸ್ ಮಾಡುವಂಥದ್ದು. ಸರ್ ನಿಮಗೆ ಒಂದು ಬಾರಿ ಥಿಯರಿ ಕ್ಲಾಸ್ ಅನ್ನ ಕೇಳಿ, ಆಮೇಲೆ PYQ ಗಳನ್ನ ಸಾಲ್ವ್ ಮಾಡಿ, ಆಮೇಲೆ ಟೆಸ್ಟ್ ಅನ್ನ ನೀವು ತಗೊಬೇಕು. ಆಯ್ತಾ? ಸೊ ಟೆಸ್ಟ್ ಸೀರೀಸ್ ಕೂಡ ಇದೆ. ಟಾರ್ಗೆಟ್ 80+ ಅನ್ನುವಂಥದ್ದು ಕಮ್ಯುನಿಕೇಶನ್ ಟೆಸ್ಟ್. ಅದನ್ನ ಬೇಕಾದ್ರೂ ನೀವು ತಗೋಬಹುದು, ಅಥವಾ ಬೇರೆ ಎಲ್ಲಿ ಬೇಕಾದ್ರೂ ತಗೊಳ್ಳಿ. ಒಟ್ಟಿನಲ್ಲಿ ಟೆಸ್ಟ್ ಅನ್ನ ತಗೊಳ್ಳಿ. ಥಿಯರಿ ಕೇಳಿ, PYQs ಗಳನ್ನ ಸಾಲ್ವ್ ಮಾಡಿ, ಟೆಸ್ಟ್ ಗಳನ್ನ ಬರೀರಿ. ಇದೇ ನಿಮ್ಮ ಸಕ್ಸಸ್ಸಿನ ಮಂತ್ರ. ಆಯ್ತಾ? ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಈ ಒಂದು ಕ್ಲಾಸ್ ಯಾವ್ದ್ರಲ್ಲಾಗಿರುತ್ತೆ? ಕಮ್ಯುನಿಕೇಶನ್ ಪೇಪರ್ ಸಂಪೂರ್ಣ ಇಂಗ್ಲಿಷ್ ಗ್ರಾಮರ್, ಕಂಪ್ಲೀಟ್ ಇಂಗ್ಲಿಷ್ ಗ್ರಾಮರ್ ಅನ್ನುವಂಥದ್ದು. ಆಯ್ತಾ? ಇನ್ನು ಕೇವಲ 2 ದಿನಗಳಲ್ಲಿ ಮಾತ್ರ 269 ರುಪೀಸ್ಗೆ ಈ ಒಂದು ಆಫರ್ ಇರುವಂಥದ್ದು. ಸೊ ಯಾರಿಗೆಲ್ಲ ಈ ಒಂದು ಕೋರ್ಸ್ ಬೇಕು ಅವರು ತಗೋಬಹುದು ಅಂತ ಹೇಳ್ತಾ, ಮುಂದಿನ ಕ್ಲಾಸ್ನಲ್ಲಿ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ ಅಂಡ್ ಟೇಕ್ ಕೇರ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ವಿ ವಿಲ್ ಬಿ ಡಿಸ್ಕಸಿಂಗ್ ಇಡಿಯಮ್ಸ್. ಸೊ ವೊಕ್ಯಾಬ್ಯುಲರಿ ಸೆಕ್ಷನ್ಗೆ ಹೋಗ್ತೀವಿ. ಅದಾದ್ಮೇಲೆ ವೊಕ್ಯಾಬ್ಯುಲರಿ ವರ್ಡ್ಸ್ಗೆ ಹೋಗ್ತೀವಿ. ಇಡಿಯಮ್ಸ್ ಮತ್ತು ವೊಕ್ಯಾಬ್ಯುಲರಿ ವರ್ಡ್ಸ್ ಅನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ ಅಂಡ್ ಟೇಕ್ ಕೇರ್.